ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರವಿದ್ದಾಗ ಸತೀಶ್ ಜಾರಕಿಹೊಳಿ ಅವರು ಅರಣ್ಯ ಮಂತ್ರಿ ಇದ್ದರು. ಅರಣ್ಯ ಮಂತ್ರಿ ಇದ್ದಾಗ ಅವರು ಒಂದು ಪ್ರವಾಸೋದ್ಯಮ ಇಲಾಖೆಗೆ ಬಹಳ ಮಹತ್ವ ಕೊಟ್ಟಿದ್ದರು. ಆ ಪ್ರವಾಸೋದ್ಯಮ ಇಲಾಖೆ ಅಂದರೆ ಗೋಕಾಕ ತಾಲೂಕಿನ ದುಪ್ದಾಳ ಒಂದು ಕೆರೆ ಇದೆ, ದೊಡ್ಡದು, ಬ್ರಿಟಿಷರು ಕಟ್ಟಿದ್ದು. ಅದನ್ನು ಈಗಾಗಲೇ ನಾನು ತೋರಿಸಿದ್ದೀನಿ ನಿಮಗೆ. ಆ ಲೇಖದಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಒಂದು ಬೋಟ್ಗಳನ್ನ ಇಡಬೇಕು. ಆ ಬೋಟ್ಗಳು ಪ್ರವಾಸೋದ್ಯಮಕ್ಕೆ ಬಂದಂಥ ಜನರಿಗೆ ಅದರಲ್ಲಿ ಕೂತ್ಕೊಂಡು ಕುಟುಂಬ ಸಮೇತ ಒಂದು ವಿಹಾರ ಮಾಡುವಂಥ ವ್ಯವಸ್ಥೆಯನ್ನು ತಾವು ಅರಣ್ಯ ಮಂತ್ರಿ ಇದ್ದಾಗ ಆದೇಶ ಮಾಡಿದ್ರು. ಅದರಂತೆ ಬೋಟ್ಗಳು ಬಂದಿದ್ದು. ಆದರೆ ಕೆಲವು ಕಾರಣಾಂತರಗಳಿಂದ ಆ ಬೋಟ್ಗಳು ಕೆಟ್ಟು ಹೋದವು. ಆದರೆ ಆ ಬೋಟ್ಗಳಿಂದ ಇವತ್ತು ಮತ್ತೆ ಪುನರ್ಜೀವನಗೊಳಿಸ್ತಾ ಇದ್ದೀವಿ ಅಂದರೆ ನಿಮಗೆ ಹೆಮ್ಮೆ ಅನ್ನಿಸ್ತಿರ್ಬೇಕು, ನಿಮಗೆ ಭಾಳ ಖುಷಿ ಅನ್ನಿಸ್ತಿರಬೇಕು. ನಮಗೂ ಸಹಿತ ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತು ಬೆಳಗ್ಗೆ ನಾವು ನೇರವಾಗಿ ಉಮೇಶ್ ಕತ್ತಿ ಅರಣ್ಯ ಮಂತ್ರಿ ಆಹಾರ ಇಲಾಖೆ ಕರ್ನಾಟಕ ಸರ್ಕಾರ ಅವರಿಗೆ ಒಂದು ದೂರವಾಣಿ ಮುಖಾಂತರ ಒಂದು ಫೋನ್ ಮಾಡಿದ ತಕ್ಷಣ ಅವರು ನಮ್ಮ ದೂರವಾಣಿಗೆ ಸ್ಪಂದಿಸಿದರು. ತಕ್ಷಣ ಇಲ್ಲಿಯ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡಿ 15 ದಿನಗಳ ಒಳಗಾಗಿ ಮತ್ತೆ ಬೋಟ್ ಪ್ರಾರಂಭ ಮಾಡಬೇಕು ಅನ್ನೋದು ಸೂಕ್ತ ಆದೇಶ ನೀಡಿದ್ದು. ಇದು ನಂಬರ್ ಒನ್ ಚಾನಲ್ದ ಫಲಶ್ರುತಿ. ಇದಕ್ಕೆಲ್ಲ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಮೆಚ್ಚುಗೆ, ನೀವು ಕೊಡ್ತಾ ಇರುವ ಲೈಕ್ ಶೇರ್ಗಳ ಆಶೀರ್ವಾದದಿಂದ ಇವತ್ತು ಇದೊಂದು ಪ್ರವಾಸೋದ್ಯಮ ಇಲಾಖೆಯ ಅರಣ್ಯ ಇಲಾಖೆಯ ಮುಖಾಂತರ ಇವತ್ತು ಮತ್ತೆ ದುಬ್ದಾಳ ಲೇಖದಲ್ಲಿ ಸರೋವರದಲ್ಲಿ ಈಗ ಬೋಟ್ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇನ್ನು ಕೆಲವೇ ದಿನಗಳಲ್ಲಿ. ಅದಕ್ಕೆ ಸೂಕ್ತ ಆದೇಶ ಕೊಟ್ಟಂಥ ಶ್ರೀ ಉಮೇಶ್ ಕತ್ತಿ ಅವರಿಗೆ ಅಭಿನಂದನೆ ಸಲ್ಲಿಸಲೇಬೇಕಾಗತ್ತೆ. ಯಾಕಂದರೆ ಅಭಿವೃದ್ಧಿಯಲ್ಲಿ ಒಂದು ಕಾಲು ಮುಂದು ಅವ್ರದ್ದು ಹುಕ್ಕೇರಿ ಮತಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಈಗ ಬೆಳಗಾವಿ ಜಿಲ್ಲೆಯಾದ್ಯಂತ ಅರಣ್ಯೀಕರಣ ಮಾಡುವಲ್ಲಿ ಹೊಸ ಹೊಸ ಹೆಜ್ಜೆಗಳನ್ನು ಹುರುಪಿನಿಂದ ಮಾಡುತ್ತಿರುವಂಥ 8 ಬಾರಿ ಶಾಸಕನಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡಿದಂಥ ಏಕೈಕ ಶಾಸಕ ಉಮೇಶ್ ಕತ್ತಿ. ಹಾಗಾದರೆ ಈ ಲೇಕ್ ಒಂದು ಸ್ವಲ್ಪ ನೋಡಿ, ಮತ್ತೆ ಇನ್ನು ಬೋಟ್ ಪ್ರಾರಂಭ ಆಗೋದು, ಇನ್ನು ಪ್ರವಾಸಿಗರು ಇಲ್ಲಿ ಬಂದು ಆರಾಮವಾಗಿ ವಿಶ್ರಾಂತಿ ಪಡೆದುಕೊಳ್ಳಬಹುದೇ ಇದೇ ನಂಬರ್ ಒನ್ ಚಾನಲ್ ಆಶಯ. ವೀಕ್ಷಕರೇ, ನೀವು ಅವರ ಆಪ್ತ ಕಾರ್ಯದರ್ಶಿಯೂ ಸಹಿತ ನಮ್ಮ ಜೊತೆ ತುಂಬ ಸ್ಪಂದನೆ ಮಾಡಿ ಸೂಕ್ತ ವೇದಿಕೆ ಕಲ್ಪಿಸಿಕೊಟ್ಟಿದ್ದು ಇವತ್ತು ನಾವು ಹೇಳ್ತಾ ಇದ್ದೀವಿ. ವೀಕ್ಷಕರೇ, ನಿಜಕ್ಕೂ ನಂಬರ್ ಒನ್ ಚಾನಲ್ ಕಾರ್ಯ ನೀವು ಮೆಚ್ಚುಗೆ ವ್ಯಕ್ತಪಡಿಸಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಫಾಲೋ ಮಾಡಬೇಕು, ಸಬ್ಸ್ಕ್ರೈಬ್ ಆಗಬೇಕು. ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ. ನಮಸ್ಕಾರ.